ಎಲ್ರಿಗೂ ನಮಸ್ಕಾರ. ಊಟ ಬಂದಿದೆ, ಕೆಲವರು ಮಾಡಿಲ್ಲ. ನಿಜ ತಾನೆ? ಹೌದು ಮೇಡಮ್ ಗೊತ್ತಿಲ್ಲ, ನಾಳೆ ಸರ್ ಈಗ ಬಂದರು. ಅವರು 1:50ಕ್ಕೆ ಬಂದು ನಾನು ಹೋಗಿ ಊಟ ಮಾಡ್ಕೊಂಡು ಬಂದಿದ್ದೆ ವಾಪಸ್. ಏನು ಮಾಡ್ತೀರಾ? ಹಾಂ ಸರಿ, ಓಕೆ. ಪತ್ರಕರ್ತರಿಗೆ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ, ಹಿರಿಯರಿಗೆ ನಮ್ಮ ನಮಸ್ಕಾರ. ಮೇಡಮ್ ಹೇಳಿದ್ರು ಎಲ್ಲ ಪ್ರೆಸ್ ಮೀಟ್ ಇರ್ತೀರಲ್ಲ ಅಂತ. ಪಾಪ ಎಲ್ಲರೂ ಕರೀತಾರೆ, ಏನು ಮಾಡೋದು, ಬೇರೆ ಶೂಟಿಂಗಲ್ಲಿ ಇದ್ದಾಗ ಅವ್ರಿಗೆ ಆ ಶೂಟಿಂಗ್ ಮುಖ್ಯ. ಈ ಫೋನ್ ಮಾಡಿದ್ರೆ ಹೆಂಗೆ ಮಾತಾಡಿರ್ತಾರೆ, ಒಂದು 10 ನಿಮಿಷ ಬಂದೋಗಿ ಸರ್. 12:20ಕ್ಕೆ ನಾನು ಅಲ್ಲಿ ಬಿಟ್ಟಿರೋದು ಜಾಗ. ಈಗ ನಾನು ಹೋದ್ರೆ ಹೊಡಿತಾರ, ಒಳಗೆ ಸೇರಿಸ್ಕೋತಾರೆ. ಹೇಳಿ ಹಾಂ, ಪಾಪ ಎಲ್ಲ ಹೊಸ ತಂಡ ಏನೋ ಮಾಡ್ತಾ ಇದೆ, ಕೋಆಪ್ರೇಟ್ ಮಾಡೋಣ ಅಂತ ನಮಗೂ ಆಸೆ. ಏನು ಮಾಡೋದು, ಯಾರು ಇವ್ರು ಸಿನಿಮಾ ಮಾಡ್ತಾಯಿದ್ರು ಬಿಡಲ್ಲ, ಯಾರು ಬಿಡಲ್ಲ ಸರ್. ಇರೋದೇ 3 ಜನ ಆರ್ಟಿಸ್ಟ್, ಏನು ಸರ್ ನೀವು ಅಂತಾರೆ. ಅಲ್ಲಿ ಬಿಡಿಸ್ಕೊಂಡು ಬಂದೆ, ನಮ್ಮ ಡೈರೆಕ್ಟ್ರು ಲೇಟ್ ಮಾಡಿಬಿಟ್ರು. ಅವ್ರಿಗೋಸ್ಕರನೇ ಬಂದೆ ನಾನು. ಹೊಸ ತಂಡ ಚೆನ್ನಾಗಿದೆ, ಮಾಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ, ನೀವು ನೋಡಿದ್ರಿ. ಮೊದಲನೇದಾಗಿ ನಿರ್ದೇಶಕರು ಉಮೇಶ್ ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಂದಿಲ್ಲಿ ಅತಿಥಿ ನಟ ನಾನು, ಅದಕ್ಕೆ ಸಿನಿಮಾದಲ್ಲಿ ತೋರಿಸೋಣ ಅಂತ ಮೋಸ್ಟ್ಲಿ ಇಲ್ಲಿ ತೋರಿಸಿಲ್ಲ ಅವರು. ವಿಶೇಷವಾದ ಪಾತ್ರ ಅದು, ಏನೋ ಮುಚ್ಚಿಟ್ಟಿದ್ದಾರೆ ಅನ್ನಿಸ್ತದೆ. ಹಾಂ ಮಂಜುನಾ, ಅವ್ರು ತೊಡೆ ಮೇಲೆ ಕೈ ಇಟ್ಬಿಡಿ. ಸ್ನೇಹಿತರು ಎಲ್ಲ, ಅದರಿಂದ ಈ ಥರ ಸಲಿಗೆ ಮಾತಾಡ್ತೀವಿ ಅಷ್ಟೇ, ಯಾರು ತಪ್ಪು ತಿಳ್ಕೊಬೇಡಿ. ಎಲ್ಲ ಅಣ್ಣ ತಂದಿರ್ತಾರೆ. ನಾವು ಒಂದು ಟೀಮು ಸಂಘಟನೆ ಮಾಡಿ ಕಲಾವಿದರ ಸಂಕುಲನೇ ಸೇರಿಸಿ ಒಂದು ಸಿನಿಮಾ ಮಾಡಿದ್ದಾರೆ. ಅವರ ಮೂರ್ತಿ ಚಿಕ್ಕದಷ್ಟೇ. ಉಮೇಶ್ ಅವರು ಕೀರ್ತಿ ದೊಡ್ಡದು. ಇಡೀ ಇಂಡಸ್ಟ್ರಿಯವರೆಲ್ಲ ಅವ್ರನ್ನ ಪ್ರೀತಿಸ್ತಾರೆ, ಅಷ್ಟು ಚೆನ್ನಾಗಿ, ಎಲ್ಲರ ಹತ್ರನೂ ಚೆನ್ನಾಗಿದ್ದಾರೆ ಅವರು. ಇನ್ನು ಉತ್ತರ ಕರ್ನಾಟಕದಲ್ಲಿ ನಾವು ಹೋದ್ರೆ ಜನ ಗೊತ್ತಿದೆಯಲ್ಲ, ಮಲ್ಲು ಹೋಗ್ಬಿಟ್ರೆ ಎಲ್ಲ ಬಂದ ಜೊತೆ ನಿಂತ್ಕೊಳ್ತಾರೆ. ಇದು ನೋಡಿರೋದು ನಾನು, ಅಂದರೆ ನಾನು ಬೇರೆ ಥರ ಹೇಳ್ತಾ ಇಲ್ಲ. ಅಲ್ಲಿ ಜನಕ್ಕೆ ತುಂಬ ಇಷ್ಟ ಇವ್ರನ್ನ ಕಂಡ್ರೆ, ತುಂಬ ಪ್ರತಿಭಾನ್ವಿತ. ಇವನ್ ಟೈಮಿಂಗು, ಇವ್ರು ಏನೇನು ಸ್ಕಿಟ್ಗಳು ಮಾಡ್ತಾರೆ, ಅಲ್ಲಿ ಏನೇನು ಇದು ಮಾಡ್ತಾರೆ, ಅದೆಲ್ಲ ತುಂಬ ಇಷ್ಟಪಡ್ತಾರೆ ಜನ. ಹಾಗಾಗಿ ಮೊದಲನೇದೊಂದು ಸಿನಿಮಾ ಆಗಿತ್ತು, ಅದು ತುಂಬ ಚೆನ್ನಾಗಿ ಹೋಗಿತ್ತು. ಸೊ ಈಗ ಫುಲ್ ಟೈಮ್ ನಾಯಕ ನಟರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಸುದೀವ್ರ ಬಗ್ಗೆ ನಾವು ಹೇಳಂಗಿಲ್ಲ, ದೊಡ್ಡ ದೊಡ್ಡ ನಟರ ಜೊತೆಲೆಲ್ಲ ಕ್ಯಾರೆಕ್ಟರ್ ಮಾಡಿರುವಂಥದ್ದು. ಇದರಲ್ಲೂ ವಿಲನ್ ಕ್ಯಾರೆಕ್ಟರ್. ಸಾರಿ, ದುಡ್ಡು ಕೊಟ್ಟವ್ರನ್ನೇ ಮರ್ತೋಗಿದ್ದೀನಿ. ಚೇತನ್ ಸರ್, ನಿರ್ಮಾಪಕರಿಲ್ಲ ಅಂದರೆ ನಾವು ಸಿನಿಮಾನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಎಲ್ಲರನ್ನೂ ಒಗ್ಗೂಡಿಸಿ ಬೀದರ್ನಲ್ಲಿ ಇವ್ರ ಭಾಗದಲ್ಲೇ ಶೂಟಿಂಗ್ ಮಾಡೋರು ಜಾಸ್ತಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮೇಡಮ್ನವರು ಅಷ್ಟೇ. ನಾನು ಫಸ್ಟು ಅವ್ರನ್ನ ನೋಡಿದಾಗ ಮೂಗಿ ಅಂದ್ಕೊಂಡ್ಬಿಟ್ಟಿದ್ದೆ. ನಾವೊಂದು ಸಿನಿಮಾ ಮಾಡಿದ್ವಿ ಇದಕ್ಕೆ ಮುಂಚೆ, ಆ ಸಿನಿಮಾ ಹೆಸರು ಬೇಡ, ಅದರಲ್ಲಿ ಮೂಗಿ ಇವರು ಅಂದ್ಕೊಂಡ್ಬಿಟ್ಟಿದ್ದೆ. ಈ ಸಿನಿಮಾ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾರೆ ಸ್ಕ್ರೀನಲ್ಲಿ. ಚೆನ್ನಾಗಿದೆ, ಜೋಡಿ ಸಖತ್ ವರ್ಕೌಟ್ ಆಗಿದೆ ಮೇಡಮ್, ಒಳ್ಳೇದಾಗಲಿ. DOP ಬಂದಿದೆ ಅಲ್ವಾ, ಮ್ಯೂಸಿಕ್ ಡೈರೆಕ್ಟ್ರು ಮತ್ತು DOP ಎಡಿಟರ್ ಬಂದಿದೆ. ನಮಸ್ಕಾರ ಸರ್. ಇಡೀ ತಂಡ ನಿಮ್ಮ ಮುಂದೆ ಇದೆ. ಈ ಸಿನಿಮಾ ಹೇಗಾಯಿತು ಹೆಂಗೆ ಅಂತ ಹೇಳಿ ನಿರ್ದೇಶಕರು ಹೇಳ್ತಾರೆ. ಯಾಕೆಂದರೆ ನಾನು ಸುಮ್ಮನೆ ಹಿಂಗೆ ವಿಸಿಟ್ ಹಾಕಿ ಹಿಂಗೆ ಬಂದಿರೋದ್ರಿಂದ ಸಂಪೂರ್ಣವಾಗಿ ನಾನು ಏನೋ ವಿಷಯ ಕೊಡೋಕ್ಕಾಗಲ್ಲ. ಅದನ್ನು ಇವತ್ತು ಇಲ್ಲ, ನೀವು ಏನೋ ಮಾಡಿ ಬಯಸ್ಕೊಂಡ್ರೆ ಪರವಾಗಿಲ್ಲ, ಬರಲೇಬೇಕು ಅಂತ ಉಮೇಶ್ ಅವರು, ಅದಕ್ಕೋಸ್ಕರ ಬಂದೆ. ನಾವು ಎಷ್ಟೇ ಚೆನ್ನಾಗಿ ಸಿನಿಮಾ ಮಾಡಿದ್ರು, ಯಾವ ಆರ್ಟಿಸ್ಟ್ಗಳು ಯಾರೇ ಇದ್ದರೂ ಕೂಡ ಪ್ರಚಾರ ಆಗಲಿಲ್ಲ ಅಂದರೆ ಅದು ಸಿನಿಮಾ ಬರಲ್ಲ ಮುಖ್ಯ ಭೂಮಿಕೆಗೆ. ಆದ್ದರಿಂದ ನಿಮ್ಮೆಲ್ಲರ ಸಹಕಾರ ನಾವು ಬೇಡೋದಕ್ಕೆ ಬಂದಿದ್ದೀವಿ ಇವತ್ತು. ಎಲ್ಲ ಕಲಾವಿದರಿಗೆ, ಇಡೀ ಟೀಮ್ಗೆ ನಿಮ್ಮ ಆಶೀರ್ವಾದ ಇರಲಿ. ನಾನು ಪಾತ್ರದ ಬಗ್ಗೆ ಬಿಟ್ಕೊಡೋಂಗಿಲ್ಲ, ಅವರು ಅಷ್ಟೇ ಹೇಳಿದ್ದಾರೆ, ಆದ್ದರಿಂದ ನಾನು ಏನು ಹೇಳಲ್ಲ. ನಾನು ಒಂದಲ್ಲಿ ಪಾತ್ರಧಾರ ಅಷ್ಟೇ. ಇದರಲ್ಲಿ ನಮ್ಮ ಸುಚೇಂದ್ರ ಪ್ರಸಾದ್ ಸರ್, ಆ ಭಾಷೆ ಹಿಡಿದ ಎಷ್ಟು ಚೆನ್ನಾಗಿದೆ. ಅವ್ರು ಮಾತಾಡಿದ್ರೆ ಖುಷಿ ಆಗುತ್ತೆ ನನಗೆ. ಆ ಭಾಷೆ ಎಲ್ಲ ಭಾಷೆ ಹಂಗೆ ಮಾತಾಡ್ತಾರೆ ಅವರು. ಸಂಸ್ಕೃತ ಹಂಗೆ ಮಾತಾಡ್ತಾರೆ, ಹಿಂದಿ, ಈ ಉತ್ತರ ಕರ್ನಾಟಕದ ಭಾಷೆ ನಮಗೆ ಹೊಸದು. ಆದರೂ ನನ್ನ ಎಲ್ಲ ಜೊತೆಯಲ್ಲಿ ಸೇರಿಕೊಂಡು ತಿದ್ದಿ ತೀಡಿ ಏನೋ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಪಾತ್ರ ದೊಡ್ಡಬೇಕಿತ್ತು ಅಷ್ಟೇ, ಅಷ್ಟು ಬಿಟ್ಟರೆ. ಯಾಕೆಂದರೆ ಅತಿಥಿ ಅಂತೇನೆ ಒಪ್ಕೊಂಡ್ಮೇಲೆ ಮರ್ತೋಗ್ಬಿಟ್ಟಿಲ್ವ, ಹೇಳೇ ಇಲ್ಲ. ಅವರು ಫಸ್ಟ್ ಫೋನ್ ಮಾಡಿ, ಸರ್ ಡೈಲಾಗ್ ನೀವೇ ಬಂದಿದ್ದೀವಿ, ಇದಕ್ಕೆ ಸ್ವಲ್ಪ ಹಾಸ್ಯವಾಗಿರ್ಬೇಕು ನಮಗೆ, ಹಾಗೆ ಹೀಗೆ ಅಂತ. ನಾನು ಹೇಳಿದೆ, ನನಗೆ 4 ಸಿನಿಮಾ ಇದೆ, ಬೇಜಾರು ಮಾಡ್ಕೋಬೇಡಿ. ನಾಗೇಶ್ ಅಂತ ನಮ್ಮ ನಾನು ಅವರು ಒಂದು 17 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲಿದ್ದಾರೆ ನಾಗೇಶ್? ಬನ್ನಿ ಮುಂಚೆ. ಆ್ಯಕ್ಚುಲಿ ಡೈಲಾಗ್ ಬರೆದಿದ್ದು ನಾಗೇಶ್ ಅವರು.
ಫೈನ್ ಟ್ಯೂನ್ ಮಾಡಿದ್ದು ನಾನು. ಚಿಕ್ಕಪುಟ್ಟ ಕುಸರಿ ಕೆಲಸ. ಪಾಪ ಕ್ರಿಕೆಟ್ ಅವ್ರಿಗೆ ಹೋಗ್ಬಿಟ್ರು. ಒಂದು ದುಡ್ಡು ಇಬ್ಬರು ಹಂಚ್ಕೊಂಡಿರೋನಪ್ಪ. ನಾ 17 ವರ್ಷದಿಂದ ನಮ್ಮ ಟೀಮಲ್ಲಿ ಇದ್ದಾರೆ ನನ್ನ ಜೊತೆಲಿ. ಅವರು 4 ಸಿನಿಮಾ ಡೈರೆಕ್ಟ್ರು. ಸರಿ, ಇವರೇನೋ ಇಷ್ಟಪಟ್ಟಿದ್ದಕ್ಕೋಸ್ಕರ ನಾನು ಹೇಳಿದೆ ಅವಾಗ, ನಾನು ಸಂಪೂರ್ಣವಾಗಿ ಪೂರಕ್ಕಾಗಲ್ಲಪ್ಪ, ನಾಗೇಶ್ ಹತ್ರ ಬರೆಸ್ತೀನಿ, ಫೈನ್ ಟ್ಯೂನ್ ನಾನು ಮಾಡ್ತೀನಿ. ಎಲ್ರಿಗೂ ಇಷ್ಟ ಆಗಿದೆ. ನಾವು ಬೆಂಗಳೂರು ಭಾಷೆ, ಇಲ್ಲಿ ಮಂಡ್ಯ ಭಾಷೆ ಬೆಂಗಳೂರು ಭಾಷೆ ಥರ ಬರೆದಿದ್ವಿ. ಬನ್ನಿ, ಅದನ್ನು ಆ ಸ್ಕ್ರಿಪ್ಟ್ನ ಉತ್ತರ ಕರ್ನಾಟಕಕ್ಕೆ ಅಲ್ಲೇ ಸ್ಪಾಟಲ್ಲೇ ಭಾಷೆ ಚೇಂಜ್ ಮಾಡಿಕೊಂಡು ಮಲ್ಲು ಸಹಾಯದಿಂದ ಎಲ್ಲ ಕಲಾವಿದರು